ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ಮ್ಯಾಟರ್ ಅಂತಂದರೆ ಏನು, ಟೈಪ್ಸ್ ಆಫ್ ಮ್ಯಾಟರ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಮ್ಯಾಟರ್ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಷನ್ ಮಾಡಿದ್ವಿ. ಹಾಗೂ ಇಂಟರ್ ಕನ್ವರ್ಷನ್ ಆಫ್ ಡಿಫ್ರೆಂಟ್ ಸ್ಟೇಟ್ ಆಫ್ ಮ್ಯಾಟರನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗೂ ಇದೇ ಚಾಪ್ಟರ್ನಲ್ಲಿ ನಾವು ಬೇಸಿಕ್ ಆರ್ ಫಂಡಮೆಂಟಲ್ SI ಯೂನಿಟ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ನಾವು ಇಂದಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾದಂತಹ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳಾದಂತಹ ಮಾಸ್, ವಾಲ್ಯೂಮ್, ಡೆನ್ಸಿಟಿ ಹಾಗೂ ಟೆಂಪರೇಚರ್ಗೆ ಸಂಬಂಧಪಟ್ಟಂತಹ ಫಿಸಿಕಲ್ ಕ್ವಾಂಟಿಟಿಯ ಡೆಫಿನೇಷನ್ಗಳು, ಯೂನಿಟ್ಗಳು ಹಾಗೂ ಇಂಟರ್ ಕನ್ವರ್ಷನ್ ಆಫ್ ಯೂನಿಟ್ಗಳನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ನಾವು ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಹಾಗೂ ಅವುಗಳ ಯೂನಿಟ್ಗಳನ್ನು ಡಿಸ್ಕಷನ್ ಮಾಡೋದಕ್ಕಿಂತ ಮೊದಲು ಈ ಒಂದು ಯೂನಿಟ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬಳಸುವಂತಹ ಕೆಲವು ಪ್ರಿಫಿಕ್ಸ್ಗಳನ್ನು ತಿಳ್ಕೊಂಡಿರಬೇಕಾಗತ್ತೆ. ಈಗ ಉದಾಹರಣೆಗೆ SI ಯೂನಿಟ್ ಆಫ್ ಮಾಸನ್ನು ನಾವು ಕಿಲೋಗ್ರಾಮ್ ಅಂಥೇಳಿ ಕರಿತೀವಿ. ಇಲ್ಲಿ ಕಿಲೋ ಅನ್ನುವಂಥದ್ದು ಒಂದು ಪ್ರಿಫಿಕ್ಸ್ ಆಗಿದೆ. ಈ ರೀತಿಯಾದಂತಹ ಪ್ರಿಫಿಕ್ಸ್ಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕದ ಹಾಗೆ ಹಾಗೂ ಸೂಟಬಲ್ ಆದಂಥ ಪ್ರಿಫಿಕ್ಸನ್ನು ಬಳಸ್ತೀವಿ. ಈಗ ಉದಾಹರಣೆಗೆ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ನಾವು ಮಿಲಿಗ್ರಾಮ್ ಅಂದರೆ ಮಿಲಿ ಅನ್ನುವಂಥ ಪ್ರಿಫಿಕ್ಸನ್ನು ಬಳಕೆ ಮಾಡ್ತೀವಿ. ಯಾವುದೋ ಒಂದು ಥೈರಾಯ್ಡಿನ ಮೆಡಿಸಿನನ್ನು ಪ್ರಿಸ್ಕ್ರೈಬ್ ಮಾಡಿದಾಗ ಆ ಮೆಡಿಸಿನ್ನ ಮೇಲೆ ಮೈಕ್ರೋಗ್ರಾಮ್ಸ್ ಆಫ್ ಹಾರ್ಮೋನ್ ಅಂತ ಇರುತ್ತೆ. ಇಲ್ಲಿ ಮೈಕ್ರೋ ಅನ್ನುವಂಥದ್ದು ಪ್ರಿಫಿಕ್ಸ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಅನೇಕ ಪ್ರಿಫಿಕ್ಸ್ಗಳನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ಬಳಸ್ತಾ ಇದ್ದೀವಿ. ಈ ಪ್ರಿಫಿಕ್ಸ್ಗಳನ್ನು ನಾವು 10⁻⁻15ಇಂದ 10⁻+15ವರೆಗೆ ಇರುವಂತಹ ಒಂದು ಟೇಬಲನ್ನು ಕಲ್ತಿರಬೇಕಾಗತ್ತೆ. ಉದಾಹರಣೆಗೆ ಕೆಲವು ಪ್ರಿಫಿಕ್ಸ್ಗಳನ್ನು ನಾವು ಗಮನಿಸಿದ್ರೆ 10⁻⁻15 ಅಂತ ಹೇಳಿದರೆ ಫೆಮ್ಟೋ ಅಂತ ಹೇಳಿ, 10⁻⁻12 ಅಂತ ಇದ್ದರೆ ಅದನ್ನು ನಾವು ಪಿಕೋ ಅಂತ ಹೇಳಿ ಕರಿತೀವಿ. ಅನೇಕ ಸಂದರ್ಭಗಳಲ್ಲಿ ರೇಡಿಯಸ್ ಆಫ್ ದ ಆ್ಯಟಮನ್ನು ಪಿಕೋಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ಆ್ಯಟಮ್ಗಳ ರೇಡಿಯಸ್ಸನ್ನು ನಾವು 10⁻⁻10 ಅಥವಾ ಆ್ಯಂಗ್ಸ್ಟ್ರಾಮ್ ಅನ್ನುವಂತಹ ಒಂದು ಯೂನಿಟ್ಟಿಂದ ಕೂಡ ನಾವು ಅಳತೆ ಮಾಡ್ತೀವಿ. ಅದೇ ರೀತಿ ಸಣ್ಣ ಸಣ್ಣ ಪಾರ್ಟಿಕಲ್ಗಳು ಹಾಗೂ ಈಗ ಬಹಳ ಹೆಸರುವಾಸಿಯಾಗಿರುವಂತಹ ಹೊಸ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿ, ಇಲ್ಲೂ ಕೂಡ ಬಳಸುವಂತಹ ನ್ಯಾನೋ ಅನ್ನುವಂತಹ ಪದ ಡೈಮೆನ್ಷನ್ ಆಫ್ ದ ಪಾರ್ಟಿಕಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ನ್ಯಾನೋ ಅಂತ ಹೇಳಿದ್ರೆ 10⁻⁹. ಈಗಾಗಲೇ ನಾನು ಹೇಳ್ದಾಗೇ ಹಾರ್ಮೋನ್ಗಳ ಹಾಗೂ ಮೆಡಿಸಿನ್ಗಳಲ್ಲಿ ಇರುವಂತಹ ಅನೇಕ ಅಂಶಗಳನ್ನು ಮೆಷರ್ಮೆಂಟ್ ಮಾಡಬೇಕಾದ್ರೆ ಮೈಕ್ರೋ ಹಾಗೂ ಮಿಲಿ ಅನ್ನುವಂತಹ ಪ್ರಿಫಿಕ್ಸನ್ನು ಬಳಸ್ತಾರೆ. ಮೈಕ್ರೋ ಅಂತ ಹೇಳಿದ್ರೆ 10⁻⁻6, ಮಿಲಿ ಅಂತ ಹೇಳಿದ್ರೆ 10⁻⁻3. ನಿಮಗೆಲ್ಲ ಗೊತ್ತಿರೋ ಹಾಗೆ 10⁻⁻2 ಅಂತ ಹೇಳಿದ್ರೆ ಸೆಂಟಿ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಬಳಸ್ತಾರೆ. ಇನ್ನು 10⁻⁻1 ಇದ್ದರೆ ಅದನ್ನು ನಾವು ಡೆಸಿ ಅಂತ ಹೇಳಿ ಬಳಕೆ ಮಾಡ್ತೀವಿ. ಇನ್ನು 10⁻1 ಇದ್ದರೆ ಅದನ್ನು ಡೆಕಾ ಅಂತಲೂ, 10⁻2 ಇದ್ದರೆ ಹೆಕ್ಟ್ ಅಂತಲೂ, 10⁻3 ಇದ್ದರೆ ಕಿಲೋ ಅಂತಲೂ, 10⁻6 ಇದ್ದರೆ ಅದನ್ನು ಮೆಗಾ ಅಂತಲೂ, 10⁻9 ಇದ್ದರೆ ಗಿಗಾ ಅಂತಲೂ, 10⁻12 ಇದ್ದರೆ ಟೆರಾ ಅಂತಲೂ ಹಾಗೂ 10⁻15 ಇದ್ದರೆ ಪೆಟಾ ಅಂತಲೂ ನಾವು ಪ್ರಿಫಿಕ್ಸನ್ನು ಬಳಸ್ತೀವಿ. ದಿನನಿತ್ಯ ಬಳಸುವಂತಹ ಸಂದರ್ಭದಲ್ಲಿ 10⁻9 ಇರುವಂತಹ ಗಿಗಾವನ್ನು ಪ್ರೊಸೆಸರಿನ ಸ್ಪೀಡನ್ನು ಅಳತೆ ಮಾಡಬೇಕಾದ್ರೆ ಹಾಗೂ ಟೆರಾ ಅನ್ನುವಂಥದ್ದನ್ನು ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ನಲ್ಲಿ ಸ್ಟೋರ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂತಹ ಪದಗಳಲ್ಲಿ ಈ ರೀತಿಯಾದಂಥ ಪ್ರಿಫಿಕ್ಸನ್ನು ಬಳಸ್ತೀವಿ. ನಮ್ಮ ಎಲ್ಲ ಡಿಸ್ಕಷನ್ನಲ್ಲಿ ಕೇವಲ ಕೆಮಿಸ್ಟ್ರಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದ್ರಿಂದ
ಕೆಮಿಸ್ಟ್ರಿನಲ್ಲಿ ಬಳಸಬಹುದಾದಂತಹ ಕೆಲವಾರು ಇಂಪಾರ್ಟೆಂಟ್ ಆದಂಥ ಪ್ರಿಫಿಕ್ಸ್ಗಳು ಅಂತ ಹೇಳಿದ್ರೆ 10⁻⁻12 ಪಿಕೋಮೀಟರ್, 10⁻⁻10 ಆಂಗ್ಸ್ಟ್ರಾಮ್, 10⁻⁻9 ನ್ಯಾನೋಮೀಟರ್, 10⁻⁻6 ಮೈಕ್ರೋ, 10⁻⁻3 ಮಿಲಿ, 10⁻⁻1 ಡೆಸಿ ಹಾಗೂ 10⁻+6 ಪ್ರಿಫಿಕ್ಸ್ಗಳನ್ನು ಅತಿ ಹೆಚ್ಚು ಬಳಕೆ ಮಾಡ್ತೀವಿ. ಈ ಎಲ್ಲ ಪ್ರಿಫಿಕ್ಸ್ಗಳನ್ನು ಮುಂದಿನ ಡಿಸ್ಕಷನ್ನಲ್ಲಿ, ಕ್ಯಾಲ್ಕುಲೇಷನ್ಗಳಲ್ಲಿ ಬಳಕೆ ಮಾಡೋರಿದ್ದೀವಿ. ಹಾಗಾಗಿ ಇವುಗಳನ್ನು ಸರಿಯಾಗಿ ನೆನಪಿಟ್ಕೊಂಡಿರಬೇಕು. ಕೆಮಿಸ್ಟ್ರಿಯಲ್ಲಿ ಬಳಸುವಂತಹ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವೀಗ ಡಿಸ್ಕಷನ್ ಮಾಡಬೇಕಿದೆ. ಇವುಗಳಲ್ಲಿ ಮಾಸ್ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂಥ ಫಿಸಿಕಲ್ ಕ್ವಾಂಟಿಟಿ. ಕನ್ನಡದಲ್ಲಿ ಮಾಸ್ಗೆ ದ್ರವ್ಯರಾಶಿ ಅಂತೇಳಿ ಕರೀತಾರೆ. ಮಾಸ್ ಅಂತಂದರೆ ಏನು? ಮಾಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ದ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್. ಈ ಒಂದು ಡೆಫಿನೇಷನ್ನ ಅರ್ಥ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಮಾಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಸಬ್ಸ್ಟೆನ್ಸ್ನಲ್ಲಿ ಇರುವಂತಹ ಒಟ್ಟು ಮ್ಯಾಟರ್ನ ಟೋಟಾಲಿಟಿಗೆ ನಾವು ಮಾಸ್ ಅಂತ ಹೇಳಿ ಕರಿತೀವಿ ಅಂಥೇಳಿ ಅಂದ್ಕೋಬೇಕು. ಈ ಉದಾಹರಣೆಗೆ 6.022 × 10⁻23 ಹೈಡ್ರೋಜನ್ ಆಟಮ್ಗಳನ್ನು ಸೇರಿಸಿದ್ರೆ ಅದು 1.008 ಗ್ರಾಮ್ನಷ್ಟು ಹೈಡ್ರೋಜನ್ಗೆ ಸಮ. ಅದೇ ರೀತಿ 6.022 × 10⁻23 ಕಾರ್ಬನ್ ಆಟಮ್ಗಳನ್ನು ಸೇರಿಸಿದ್ರೆ ಅದು 12 ಗ್ರಾಮ್ನಷ್ಟು ಕಾರ್ಬನ್ನ ಮಾಸಿಗೆ ಸಮ. ನಾವು ಮಾಸನ್ನು ಅಳತೆ ಮಾಡಲಿಕ್ಕೆ ಕಿಲೋಗ್ರಾಮ್ ಅನ್ನುವಂತಹ SI ಯೂನಿಟನ್ನು ಬಳಸ್ತೀವಿ. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ವಸ್ತುಗಳ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗ್ರಾಮನ್ನು, ಮಿಲಿಗ್ರಾಮನ್ನು, ಮೈಕ್ರೋಗ್ರಾಮ್ ಯೂನಿಟ್ಗಳನ್ನು ಕೂಡ ನಾವು ಬಳಕೆ ಮಾಡ್ತೀವಿ. ಆದರೆ SI ಯೂನಿಟ್ ಅಂತ ಹೇಳಿದಾಗ ಕಿಲೋಗ್ರಾಮನ್ನು ನಾವು ನೆನಪಿಟ್ಕೊಂಡಿರಬೇಕು. ಅನೇಕ ಸಂದರ್ಭಗಳಲ್ಲಿ ಕೆಮಿಸ್ಟ್ರಿನಲ್ಲಾಗಲಿ ಫಿಸಿಕ್ಸ್ನಲ್ಲಾಗಲಿ ಮಾಸ್ ಅನ್ನುವಂತಹ ಟರ್ಮನ್ನು ಯೂಸ್ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಬಾರಿ ವೆಯ್ಟ್ ಅನ್ನುವಂತಹ ಪದವನ್ನು ಕೂಡ ಬಳಕೆ ಮಾಡ್ತಾ ಇರ್ತೀವಿ. ವೆಯ್ಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ತೂಕ ಅಂಥೇಳಿ ಕರಿತೀವಿ. ಹಾಗಿದ್ರೆ ವೆಯ್ಟ್ ಅಂತಂದರೆ ಏನು? ವೆಯ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಸಬ್ಸ್ಟೆನ್ಸ್. ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸಲ್ಲಿರುವಂತಹ ಮ್ಯಾಟರ್ನ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ನಿಂದ ಪುಲ್ ಮಾಡ್ತಾ ಇದೆ ಅನ್ನುವಂತಹ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ವೆಯ್ಟ್ ಅಂತ ಹೇಳಿ ಕರಿತೀವಿ. ಆದ್ದರಿಂದ ನಾವು ಪ್ರತಿ ಸಂದರ್ಭದಲ್ಲಿ ಮಾಸ್ ಮತ್ತು ವೆಯ್ಟ್ ಒಂದೇ ಪದ ಅನ್ನೋ ಹಾಗೆ ಬಳಕೆ ಮಾಡಬಾರ್ದು. ಇಲ್ಲಿ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಟ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಆದರೆ ವೆಯ್ಟ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳಬೇಕಾದ್ರೆ ಆ ಸಬ್ಸ್ಟೆನ್ಸಲ್ಲಿರುವಂತಹ ಮ್ಯಾಟರ್ನ ಮೇಲೆ ಗ್ರಾವಿಟೇಷನಲ್ ಫೋರ್ಸಿನ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮಾಸ್ ಮತ್ತು ವೆಯ್ಟ್ ಎರಡೂ ಡಿಫ್ರೆಂಟ್ ಆದಂತಹ ಫಿಸಿಕಲ್ ಕ್ವಾಂಟಿಟಿ ಆಗಿದೆ. ವೆಯ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವೆಯ್ಟ್ ಆಫ್ ಎ ಸಬ್ಸ್ಟೆನ್ಸ್ ಈಕ್ವಲ್ಸ್ ಇಟ್ಸ್ ಮಾಸ್ ಇಂಟು acceleration due to gravity. Therefore, W equals mass into acceleration due to gravity, which can be written as W equals m into g. ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿನ ವ್ಯಾಲ್ಯೂ ನಮ್ಮ ಅರ್ಥನಲ್ಲೇ ಫ್ರಮ್ ಪ್ಲೇಸ್ ಟು ಪ್ಲೇಸ್ ವೇರಿಯೇಷನ್ ಆಗುತ್ತೆ. ನಾವು ಪ್ಲ್ಯಾನೆಟಿಂದ ಪ್ಲ್ಯಾನೆಟಿಗೆ ಹೋದರೆ ಜಿನ ವ್ಯಾಲ್ಯೂ ವ್ಯತ್ಯಾಸ ಆಗುತ್ತೆ. ದೇರ್ ಫೋರ್ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಆಲ್ಸೋ ವೇರೀಸ್ ಆಗಿರುತ್ತೆ. ಸ್ಟೂಡೆಂಟ್ಸ್, ನಾವೀಗ ಮಾಸ್ ಮತ್ತು ವೆಯ್ಟಿಗೆ ಇರುವಂತಹ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ಈಗ
ನನ್ನ ಒಂದು ಮಾಸ್ 60 kg ಆಗಿರಲಿ. ಇದನ್ನು ನಾನು ಅರ್ಥನ ಮೇಲೆ ಮೆಜರ್ಮೆಂಟ್ ಮಾಡಿದ್ದೀನಿ. ನನ್ನ ಮಾಸನ್ನು ಯಾವುದೇ ಪ್ಲ್ಯಾನೆಟ್ನ ಮೇಲೆ, ಸ್ಯಾಟಲೈಟ್ನ ಮೇಲೆ ಮೆಜರ್ಮೆಂಟ್ ಮಾಡಿದ್ರೆ ಮಾಸ್ 60 kgನೇ ಬರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮಾಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಟೋಟಲ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್. ನಾನು ಭೂಮಿ ಮೇಲಿರಲಿ, ಚಂದ್ರನ ಮೇಲಿರಲಿ, ಮಾರ್ಸ್ ಮೇಲಿರಲಿ, ಜುಪಿಟರ್ನ ಮೇಲಿರಲಿ, ನನ್ನ ಬಾಡಿಲಿರುವಂತಹ ಟೋಟಲ್ ಮಾಸ್ ಅಷ್ಟೇ ಇರುತ್ತೆ. ಅದೇ ನಾನು ಬೇರೆ ಬೇರೆ ಪ್ಲ್ಯಾನೆಟ್ಗಳ ಮೇಲೆ ಇದ್ದರೆ ಆಗ ನನ್ನ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ. ಭೂಮಿ ಮೇಲೆ 60 kg ತೂಗುವಂತಹ ನನ್ನ ಒಂದು ತೂಕವನ್ನು ನಾನು ಮರ್ಕ್ಯುರಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ವೀನಸ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸ್ಯಾಟರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಜುಪಿಟರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಈವನ್ ಮೂನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ವೆಯ್ಟ್ ಡಿಫ್ರೆಂಟ್ ಬರುತ್ತೆ. 60 kg ತೂಗುವಂಥ ನಾನು ಮೂನ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನನ್ನ ವೆಯ್ಟ್ ಕೇವಲ 10 kg ಬರುತ್ತೆ. ಆದರೆ ನನ್ನ ಮಾಸ್ ಮಾತ್ರ 60 kgನೇ ಇರುತ್ತೆ. ಸೊ ಈ ರೀತಿಯಾದಂತಹ ಒಂದು ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ಮಾಸ್ ಮತ್ತು ವೆಯ್ಟ್ನ ನಡುವೆ. ನಾವು ಬಹಳ ಕ್ವಿಕ್ಕಾಗಿ ಮಾಸ್ ಮತ್ತು ವೆಯ್ಟ್ನ ನಡುವೆ ಇರುವಂತಹ ಡಿಫ್ರೆನ್ಸ್ಗಳನ್ನು ಪಟ್ಟಿ ಮಾಡಿದ್ರೆ ಈ ರೀತಿಯಾದಂತಹ ಡಿಫ್ರೆನ್ಸ್ಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ಮಾಸ್ ಅಂತ ಹೇಳಿದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಆಗಿದೆ. ಆದರೆ ವೆಯ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ ಆನ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಆಗಿದೆ. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಾಸ್ ಏನಿದೆಯೋ ಅದು ಫ್ರಮ್ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗೋದಿಲ್ಲ. ಆದರೆ ನಮ್ಮ ವೆಯ್ಟ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಈಗಾಗಲೇ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಒಂದು ಪ್ಲ್ಯಾನೆಟಿಂದ ಇನ್ನೊಂದು ಪ್ಲ್ಯಾನೆಟ್ನಲ್ಲಿ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ. ಇನ್ನು ಯೂನಿಟ್ನ ವಿಚಾರಕ್ಕೆ ಬಂದರೆ ಮಾಸಿನ ಯೂನಿಟ್ ಏನಿದೆಯೋ ಅದು kg ಆಗಿದೆ. ಹಾಗೂ ವೆಯ್ಟಿನ SI ಯೂನಿಟ್ ನ್ಯೂಟನ್ ಅಥವಾ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಇನ್ನು ಫಿಸಿಕ್ಸ್ನ ದೃಷ್ಟಿಯಿಂದ ನಾವು ನೆನ್ಪಿಟ್ಕೋಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಮಾಸ್ ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ ಹಾಗೂ ವೆಯ್ಟ್ ಒಂದು ವೆಕ್ಟಾರ್ ಕ್ವಾಂಟಿಟಿ ಆಗಿದೆ. ಸೊ ಈ ಒಂದು ಡಿಫ್ರೆನ್ಸ್ಗಳನ್ನು ನಾವು ನೆನಪಲ್ಲಿಟ್ಕೊಂಡು ಮಾಸ್ ಮತ್ತು ವೆಯ್ಟ್ ಅನ್ನುವಂತಹ ವರ್ಡನ್ನು ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಈ ದಿನ ಡಿಸ್ಕಷನ್ ಮಾಡ್ತಾ ಇರುವಂತಹ ಎರಡನೇ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ವಾಲ್ಯೂಮ್. ಕನ್ನಡದಲ್ಲಿ ನಾವು ಗಾತ್ರ ಅಂಥೇಳಿ ಕರಿತೀವಿ. ವಾಲ್ಯೂಮ್ ಅಂತಂದರೆ ಏನು? ವಾಲ್ಯೂಮ್ ಈಸ್ ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಸಬ್ಸ್ಟೆನ್ಸ್ ಇನ್ 3 ಡೈಮೆನ್ಷನ್. ಅಂದರೆ 3 ಆಯಾಮದಲ್ಲಿ ಒಂದು ಸಬ್ಸ್ಟೆನ್ಸು ಎಷ್ಟು ಜಾಗವನ್ನು ಆಕ್ರಮಿಸುತ್ತೋ ಆ ಒಂದು ಸ್ಪೇಸನ್ನು ನಾವು ವಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಮ್ಯಾಥಮೆಟಿಕ್ಸ್ನಲ್ಲಿ ಡೆಫಿನೇಷನನ್ನು ಬೇರೆ ಥರ ಕೊಡ್ತೀವಿ. ಈಗ ಉದಾಹರಣೆಗೆ ಇದು ಒಂದು ಸಾಲಿಡ್ ಅಂತ ಹೇಳಿ ಅಂದ್ಕೊಂಡ್ರೆ ಇದಕ್ಕೆ ಲೆಂತ್ ಇದೆ, ಬ್ರೆಡ್ತ್ ಇದೆ ಹಾಗೂ ಹೈಟ್ ಇದೆ. ಇವುಗಳ ಲೆಂತ್, ಬ್ರೆಡ್ತ್ ಹಾಗೂ ಹೈಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹ ಕ್ವಾಂಟಿಟಿಗೆ ನಾವು ವಾಲ್ಯೂಮ್ ಅಂತೇಳಿ ಕರಿತೀವಿ. ವಾಲ್ಯೂಮ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈಗ ಹಾಗಿದ್ರೆ ವಾಲ್ಯೂಮಿನ SI ಯೂನಿಟ್ ಏನು? ಸೊ ನಾವು ವಾಲ್ಯೂಮ್ಗೆ ಲೆಂತ್, ಬ್ರೆಡ್ತ್ ಮತ್ತು ಹೈಟಿನ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಅಂದ್ಕೊಂಡಿರೋದ್ರಿಂದ ಲೆಂತ್ ಆಗಲಿ, ಹೈಟ್ ಆಗಲಿ, ಬ್ರೆಡ್ತ್ ಆಗಲಿ ಇದು ಡಿಸ್ಟೆನ್ಸನ್ನು ಮೆಷರ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದರದ್ದು SI ಯೂನಿಟ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಮೀಟರ್ ಇದೆ. ಹಾಗಾಗಿ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಅಂತ ಹೇಳಿದ್ರೆ ಮೀಟರ್ ಕ್ಯೂಬ್ ಈಸ್ ದ SI ಯೂನಿಟ್ ಫಾರ್ ವಾಲ್ಯೂಮ್. ನಾವು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಸೊಲ್ಯೂಷನ್ಗಳನ್ನು ಪ್ರಿಪೇರ್ ಮಾಡಬೇಕಾದ್ರೆ, ಮೆಷರ್ಮೆಂಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಯೂನಿಟ್ನಲ್ಲಿ ಸೊಲ್ಯೂಷನ್ನಿನ ವಾಲ್ಯೂಮನ್ನು ಮೆಷರ್ಮೆಂಟ್ ಮಾಡಬೇಕಾಗತ್ತೆ ಹಾಗೂ ಪ್ರಿಪೇರ್ ಮಾಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ SI ಯೂನಿಟ್ ಆದಂಥ ಮೀಟರ್ ಕ್ಯೂಬನ್ನು ಹೊರತುಪಡಿಸಿ ಇನ್ನೂ ಅನೇಕ ರೀತಿಯ ಯೂನಿಟ್ಗಳನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಬಹಳ
ಯೂಸ್ ಮಾಡುವಂತಹ ಒಂದು ಯೂನಿಟ್ ಅಂತ ಹೇಳಿದ್ರೆ ಲೀಟರ್. 1 ಲೀಟರ್ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಲೆಂತ್, 10 ಸೆಂಟಿಮೀಟರ್ ಬ್ರೆಡ್ತ್, 10 ಸೆಂಟಿಮೀಟರ್ ಹೈಟ್ ಇರುವಂತಹ ಒಂದು ಕ್ಯೂಬ್ನಲ್ಲಿ ತುಂಬಬಹುದಾದಂತಹ ಸೊಲ್ಯೂಷನ್ನಿನ ವಾಲ್ಯೂಮಿಗೆ 1 ಲೀಟರ್ ಅಂತೇಳಿ ಕರಿತೀವಿ. ಹೀಗೆ 1 ಲೀಟರ್ನ ಮೆಷರ್ಮೆಂಟ್ ಕೂಡ ಜಾಸ್ತಿ ಅಂತ ಹೇಳಿದಾಗ ಆ ಒಂದು ಲೀಟರನ್ನು ನಾವು ಡೆಸಿಲೀಟರ್ನಲ್ಲಿ, ಸೆಂಟಿಲೀಟರ್ನಲ್ಲಿ ಹಾಗೂ ಮಿಲಿಲೀಟರ್ ಅಥವಾ ml ಅಂಥೇಳಿ ಕರಿತೀವಿ. ನಾವು ಈ 4ರಲ್ಲಿ 1 ಲೀಟರ್ ಹಾಗೂ 1 ಮಿಲಿಲೀಟರನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ. ಅಂದರೆ 1 ಲೀಟರ್ನಲ್ಲಿ 1/1000 ಪಾರ್ಟ್ ಏನಿದೆಯೋ ಅದಕ್ಕೆ ನಾವು 1 ಮಿಲಿಲೀಟರ್ ಅಂಥೇಳಿ ಕರಿತೀವಿ. ಉದಾಹರಣೆಗೆ 1 ಲೀಟರನ್ನು 10ನಿಂದ ಡಿವೈಡ್ ಮಾಡಿದ್ರೆ ನಮಗೆ 1 ಡೆಸಿಲೀಟರ್ ಸಿಗುತ್ತೆ. ಈ ಡೆಸಿಲೀಟರನ್ನು 10ನಿಂದ ಡಿವೈಡ್ ಮಾಡಿದ್ರೆ 1 ಸೆಂಟಿಲೀಟರ್ ಸಿಗುತ್ತೆ. ಹಾಗೂ 1 ಸೆಂಟಿಲೀಟರನ್ನು 10ನಿಂದ ಡಿವೈಡ್ ಮಾಡಿದ್ರೆ 1 ಮಿಲಿಲೀಟರ್ ಸಿಗುತ್ತೆ ಅಥವಾ 1 ml ಸಿಗುತ್ತೆ. ಇದನ್ನು ನಾವು 0.001 L ಅಂತೇಳಿ ಕರಿತೀವಿ. ಸೊ ಇವೆರಡು ರಿಲೇಷನ್ಶಿಪ್ಪನ್ನು ನಾವು ನೋಡಿದ್ರೆ ನಮಗೇನು ಗೊತ್ತಾಗುತ್ತಪ್ಪ ಅಂತಂದರೆ 1 ಲೀಟರ್ ಅಂತ ಹೇಳಿದ್ರೆ 1000 ಮಿಲಿಲೀಟರ್ ಅಂತ. ಅದೇ ರೀತಿಯಲ್ಲಿ SI ಯೂನಿಟನ್ನು ಬಳಸುವಂಥ ಸಂದರ್ಭದಲ್ಲಿ SI ಯೂನಿಟ್ ಆಫ್ ವಾಲ್ಯೂಮ್ ಈಸ್ ಮೀಟರ್ ಕ್ಯೂಬ್. ಸೊ ಮೀಟರ್ ಕ್ಯೂಬ್ ದೊಡ್ಡ ಯೂನಿಟ್ ಆದಾಗ ಡೆಸಿಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನ್ನೂ ಚಿಕ್ಕ ಯೂನಿಟ್ ಬೇಕಾದರೆ ಸೆಂಟಿಮೀಟರ್ ಕ್ಯೂಬಲ್ಲೂ ಹಾಗೂ ಇನ್ನೂ ಚಿಕ್ಕದಾದಂತಹ ಯೂನಿಟ್ ಬೇಕಾದಾಗ ಮಿಲಿಮೀಟರ್ ಕ್ಯೂಬ್ನಲ್ಲೂ ನಾವು ಒಂದು ವಸ್ತುವಿನ ವಾಲ್ಯೂಮನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ನಮಗೆ ಈ ವಾಲ್ಯೂಮ್ ಟರ್ಮ್ಗಳ ಇಂಟರ್ ಕನ್ವರ್ಷನ್ಗಳು ಗೊತ್ತಿರಬೇಕು. ಇನ್ನು ಮುಂದಿನ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಡೆನ್ಸಿಟಿ. ಕನ್ನಡದಲ್ಲಿ ನಾವು ಸಾಂದ್ರತೆ ಅಂತೇಳಿ ಕರಿತೀವಿ. ಸೊ ಮ್ಯಾಥಮೆಟಿಕಲಿ ಬರೆದ್ರೆ ಡೆನ್ಸಿಟಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ನಾವೀಗಾಗಲೇ ಮಾಸ್ ಹಾಗೂ ವಾಲ್ಯೂಮಿನ ಡೆಫಿನೇಷನನ್ನು ತಿಳ್ಕೊಂಡಿದ್ದೀವಿ. ಅವೆರಡನ್ನು ಕಂಬೈನ್ ಮಾಡಿ ಡೆನ್ಸಿಟಿಯನ್ನು ಹೇಳಿದ್ರೆ ಒಂದು ನಿರ್ದಿಷ್ಟವಾದಂತಹ ವಾಲ್ಯೂಮ್ನಲ್ಲಿ ಎಷ್ಟು ಮಾಸ್ ಇದೆಯೋ ಅವೆರಡರ ರೇಷಿಯೋಗೆ ನಾವು ಡೆನ್ಸಿಟಿ ಅಂತ ಹೇಳಬೇಕಾಗತ್ತೆ. ಸೊ ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಇದೆ. ಫಾರ್ ಎಕ್ಸಾಂಪಲ್ 2 ವಸ್ತುಗಳಿದೆ ಅಂತ ಅಂದ್ಕೊಳ್ಳೋಣ. 1 kg ಕಬ್ಬಿಣ, 1 kg ಹತ್ತಿ. ಈ 2 ಎಕ್ಸಾಂಪಲ್ಗಳಲ್ಲಿ ಎರಡರ ಮಾಸ್ ಕೂಡ ಸೇಮ್ ಇದೆ, 1 kg ಆ್ಯಂಡ್ 1 kg. ಇವುಗಳ ವಾಲ್ಯೂಮನ್ನು ಗಮನಿಸಿದ್ರೆ ಕಬ್ಬಿಣದಲ್ಲಿ ಅದು ಆಕ್ಯುಪೈ ಮಾಡುವಂತಹ ವಾಲ್ಯೂಮ್ ಕಡಿಮೆ ಇರುತ್ತೆ, ಹತ್ತಿನಲ್ಲಿ ಅದು ಆಕ್ಯುಪೈ ಮಾಡುವಂತಹ ವಾಲ್ಯೂಮು ಜಾಸ್ತಿ ಇರುತ್ತೆ. 2 ವಸ್ತುಗಳ ಮಾಸ್ ಸೇಮ್ ಇದ್ದರೂ ಕೂಡ ಆಕ್ಯುಪೈ ಮಾಡಿರುವಂತಹ ಸ್ಪೇಸ್ನಲ್ಲಿ ವ್ಯತ್ಯಾಸ ಆದಾಗ ಡೆನ್ಸಿಟಿ ವ್ಯತ್ಯಾಸ ಆಗುತ್ತೆ. ಅಂದರೆ ಒಂದು ನಿರ್ದಿಷ್ಟವಾದಂತಹ ವಾಲ್ಯೂಮ್ನಲ್ಲಿ ಹೆಚ್ಚು ಮಾಸ್ ಅಕಾಮಿಡೇಟ್ ಆಗಿದ್ದರೆ ಆಗ ಅಂಥ ವಸ್ತುವಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದೇ ನಿರ್ದಿಷ್ಟವಾದಂಥ ವಾಲ್ಯೂಮ್ನಲ್ಲಿ ಕಡಿಮೆ ಪ್ರಮಾಣದ ಮಾಸ್ ಅಕಾಮಿಡೇಟ್ ಆಗಿದ್ದರೆ ಅದರ ಡೆನ್ಸಿಟಿ ಕಡಿಮೆ ಇರುತ್ತೆ. ನಾವು ಇಲ್ಲಿ ಕನ್ಸಿಡರ್ ಮಾಡಿದಂತಹ ಎಕ್ಸಾಂಪಲ್ನಲ್ಲಿ 1 kg ಕಬ್ಬಿಣ, 1 kg ಹತ್ತಿ ಇವೆರಡರ ಮಾಸ್ ಈಕ್ವಲ್ ಆಗಿದ್ದರೂ ಕೂಡ ಆ ಮಾಸನ್ನು ಅಕಾಮಿಡೇಟ್ ಮಾಡುವಂತಹ ಸ್ಪೇಸ್ ವ್ಯತ್ಯಾಸ ಆಯಿತು. ಆ ಕಬ್ಬಿಣದಲ್ಲಿ ಕಡಿಮೆ ಸ್ಪೇಸ್ನಲ್ಲೇ ಅಷ್ಟು ಮಾಸನ್ನು ಅಕಾಮಿಡೇಟ್ ಮಾಡಿದ್ರಿಂದ ಕಬ್ಬಿಣದ ಡೆನ್ಸಿಟಿ ಜಾಸ್ತಿ ಆಯಿತು. ಇನ್ನು ಹತ್ತಿಯ ಅಷ್ಟು ಮಾಸನ್ನು ಹೆಚ್ಚಿನ ಜಾಗದಲ್ಲಿ ಅಕಾಮಿಡೇಟ್ ಮಾಡಿದ್ರಿಂದಾಗಿ ಹತ್ತಿಯ ಡೆನ್ಸಿಟಿ ಕಡಿಮೆ ಆಯಿತು. ಎನಿವೇ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ 2 ಫ್ಯಾಕ್ಟರ್ಸ್, ಮಾಸ್ ಆ್ಯಂಡ್ ವಾಲ್ಯೂಮ್.
ನಾವು ಕೆಮಿಸ್ಟ್ರಿನಲ್ಲಿ ಬರುವಂಥ ಅನೇಕ ಕ್ಯಾಲ್ಕುಲೇಷನ್ಗಳಲ್ಲಿ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲ ಡೆನ್ಸಿಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಮಾಸನ್ನು ಹಾಗೂ ವಾಲ್ಯೂಮನ್ನು ಯಾವ ಯೂನಿಟ್ನಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ. SI ಯೂನಿಟ್ನಲ್ಲಿ ಕೊಟ್ಟಿದ್ದರೆ ನೀವು ಡೆನ್ಸಿಟಿಯ SI ಯೂನಿಟನ್ನು kg/m³ ಬರೀಬೇಕಾಗತ್ತೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ಡೆನ್ಸಿಟಿಯನ್ನು g/cm³ ಕೊಟ್ಟಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಮಿಸ್ಟ್ರಿನಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದಂಥ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಟೆಂಪರೇಚರ್, ಉಷ್ಣತೆ ಅಂಥೇಳಿ ಕರೀತಾರೆ. ಟೆಂಪರೇಚರ್ ಏನಿದೆಯೋ ಇದು ಅನೇಕ ಕೆಮಿಕಲ್ ರಿಯಾಕ್ಷನ್ನ ಮೇಲೆ ಹಾಗೂ ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಬರುವಂತಹ ಪ್ರಾಡಕ್ಟ್ನ ಮೇಲೆ, ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ನ ಮೇಲೆ, ಈಲ್ಡ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ನ ಮೇಲೆ ಸಾಕಷ್ಟು ರೀತಿಯ ಪ್ರಭಾವಗಳನ್ನು ಬೀರುತ್ತೆ. ಇನ್ನು ರಿಯಾಕ್ಷನ್ಗಳು ರಿವರ್ಸಿಬಲ್ ರಿಯಾಕ್ಷನ್ಗಳಾಗಿದ್ದರೆ ಟೆಂಪರೇಚರನ್ನು ಒಂದು ಆಪ್ಟಿಮಮ್ ಲೆವೆಲಲ್ಲಿ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ಈ ಟೆಂಪರೇಚರ್ ಅಂದರೆ ಏನು ಹಾಗೂ ಅವುಗಳ ಇಂಟರ್ ಕನ್ವರ್ಷನ್ಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಒಂದು ಹಾಟ್ ಆಬ್ಜೆಕ್ಟು ಇನ್ನೊಂದು ಕೋಲ್ಡ್ ಆಬ್ಜೆಕ್ಟ್ ಇದ್ದರೆ ಇವುಗಳ ಎನರ್ಜಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇಂತಹ ಸಬ್ಸ್ಟೆನ್ಸನ್ನು ಒಂದು ಕಂಡಕ್ಟರ್ನಿಂದ ಕಂಡಕ್ಟ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ಆಗ ಹಾಟ್ ಆಬ್ಜೆಕ್ಟಿಂದ ಕೋಲ್ಡ್ ಆಬ್ಜೆಕ್ಟಿಗೆ ಪಾರ್ಟ್ ಆಫ್ ಎನರ್ಜಿ ಫ್ಲೋ ಆಗುತ್ತೆ. ಹೀಗೆ ಫ್ಲೋ ಆಗುವಂತಹ ಎನರ್ಜಿಯನ್ನು ಕೂಡ ಹೀಟ್ ಅಂತೇಳಿ ಕರೀತಾರೆ. ಆದರೆ ಪ್ರತಿಯೊಂದು ಪಾರ್ಟಿಕಲ್ಗೆ ಇರುವಂತಹ ಆವರೇಜ್ ಕೈನೆಟಿಕ್ ಎನರ್ಜಿಗೆ ನಾವು ಟೆಂಪರೇಚರ್ ಅಂತೇಳಿ ಕರಿತೀವಿ. ಅಂದರೆ ಪ್ರತಿಯೊಂದು ಕಣಕ್ಕೆ ಇರುವ ಸರಾಸರಿ ಚಲನಶಕ್ತಿಯನ್ನು ನಾವು ಉಷ್ಣತೆ ಅಂತೇಳಿ ಕರಿತೀವಿ. ಈಗ ನಾವು ಟೆಂಪರೇಚರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಆಲ್ ದ ಸಬ್ಸ್ಟೆನ್ಸಸ್ ಆರ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ಸ್ಗಳು ಆ ಒಂದು ಮ್ಯಾಟರ್ನಲ್ಲಿ ಎಲ್ಲಿದೆ ಅನ್ನುವಂತಹ ಆಧಾರದ ಮೇಲೆ ಹಾಗೂ ಯಾವ ಸ್ಟೇಟಲ್ಲಿದೆ ಅನ್ನುವಂತಹ ಆಧಾರದ ಮೇಲೆ ಅವುಗಳು ತನ್ನದೇ ಆದಂತಹ ಕೈನೆಟಿಕ್ ಎನರ್ಜಿಯನ್ನು ಹಾಗೂ ಪೊಟೆನ್ಷಿಯಲ್ ಎನರ್ಜಿಯನ್ನು ಹೊಂದಿರುತ್ತೆ. ಅದಕ್ಕೆ ಕೈನೆಟಿಕ್ ಎನರ್ಜಿ ಡ್ಯೂ ಟು ರೊಟೇಷನ್ ಆಫ್ ದ ಪಾರ್ಟಿಕಲ್, ವೈಬ್ರೇಷನ್ ಆಫ್ ದ ಪಾರ್ಟಿಕಲ್, ಟ್ರಾನ್ಸಿಷನ್ ಆಫ್ ದ ಪಾರ್ಟಿಕಲ್ ಬಂದಿರಬಹುದು. ಅಥವಾ ಆ ಒಂದು ಪಾರ್ಟಿಕಲ್ ಮ್ಯಾಟರ್ನ ಸರ್ಫೇಸಲ್ಲಿದೆಯಾ ಒಳಭಾಗದಲ್ಲಿದೆಯಾ ಅನ್ನೋದ್ರ ಮೇಲೆ ಅಲ್ಪ ಪ್ರಮಾಣದಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕೂಡ ಬಂದಿರುತ್ತೆ. ಈ ಕೈನೆಟಿಕ್ ಎನರ್ಜಿ ಹಾಗೂ ಪೊಟೆನ್ಷಿಯಲ್ ಎನರ್ಜಿಯ ಟೋಟಲ್ ಎನರ್ಜಿ ಆ ಪಾರ್ಟಿಕಲ್ನ ಎನರ್ಜಿಯನ್ನು ತೀರ್ಮಾನ ಮಾಡುತ್ತೆ. ಹೀಗೆ ಮ್ಯಾಟರ್ ಅಂತ ಹೇಳಿದಾಗ ಅದರಲ್ಲಿ ಇರುವಂತಹ ಎಲ್ಲ ಪಾರ್ಟಿಕಲ್ಗಳು ಎನರ್ಜಿಯನ್ನು ಹೊಂದಿರುತ್ತೆ. ಒಂದು ಮ್ಯಾಟರ್ನಲ್ಲಿರುವಂತಹ ಎಲ್ಲ ಪಾರ್ಟಿಕಲ್ಗಳು ಹೊಂದಿರುವಂತಹ ಟೋಟಲ್ ಎನರ್ಜಿಗೆ ನಾವು ಹೀಟ್ ಅಂತ ಹೇಳಿ ಕರಿತೀವಿ. ಆದರೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಪಾರ್ಟಿಕಲ್ಲು ಹೊಂದಿರುವಂತಹ ಎನರ್ಜಿ ಏನಿದೆಯೋ ಆ ಒಂದು ಎನರ್ಜಿಗೆ ನಾವು ಟೆಂಪರೇಚರ್ ಅಂತೇಳಿ ಕರಿತೀವಿ. ನಾವು ಯಾವುದೇ ಒಂದು ವಸ್ತುಗಳ ಟೆಂಪರೇಚರನ್ನು ಮೆಷರ್ಮೆಂಟ್ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಾದಂತಹ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡುವಂಥದ್ದನ್ನು ನೋಡಿರಬಹುದು. ಈಗ ಉದಾಹರಣೆಗೆ ಜ್ವರ ಬಂದಿದೆ ಅಂಥೇಳಿ ವೈದ್ಯರ ಹತ್ರ ಹೋದರೆ ಅವರು ಯೂಸ್ ಮಾಡುವಂತಹ ಥರ್ಮಾಮೀಟರ್ ಅಥವಾ ನಮ್ಮ ಮನೆಯಲ್ಲಿ ರೂಮ್ ಟೆಂಪರೇಚರ್ ನೋಡಲಿಕ್ಕೆ ಬಳಸಬಹುದಾದಂತಹ ಥರ್ಮಾಮೀಟರ್ ಹಾಗೂ ನಾವು ಲ್ಯಾಬೊರೇಟ್ರಿಗಳಲ್ಲಿ ಬಳಸುವಂತಹ ಕೆಲ್ವಿನ್ ಸ್ಕೇಲ್ ಇರುವಂತಹ ಥರ್ಮಾಮೀಟರ್ಗಳು ಭಿನ್ನವಾಗಿರುವಂಥದ್ದನ್ನು ಕಾಣ್ಬೋದು. ಹಾಗೂ ಅವುಗಳಲ್ಲಿ ಬರುವಂತಹ ವ್ಯಾಲ್ಯೂಗಳು ಕೂಡ ಭಿನ್ನವಾಗಿರುತ್ತೆ. ವೈದ್ಯರ ಹತ್ರ ಹೋದಾಗ ಅವರು ನಮ್ಮ ಬಾಡಿಯ ಟೆಂಪರೇಚರನ್ನು ಫ್ಯಾರಾನ್ ಹೀಟಲ್ಲಿ ಹೇಳಿದ್ರೆ ನಾವು ರೂಮ್ ಟೆಂಪರೇಚರನ್ನು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿಯೂ ಹಾಗೂ ಲ್ಯಾಬೊರೇಟ್ರಿಯ ಎಲ್ಲ ಕ್ಯಾಲ್ಕುಲೇಷನ್ಗೆ ಬೇಕಾದಂಥ ಟೆಂಪರೇಚರನ್ನು ಕೆಲ್ವಿನ್ನಲ್ಲಿಯೂ ನಾವು ಮೆಷರ್ಮೆಂಟ್ ಮಾಡ್ತೀವಿ. ಕೆಲ್ವಿನ್ ಅನ್ನುವಂಥದ್ದು ಟೆಂಪರೇಚರ್ನ SI ಯೂನಿಟ್ ಆಗಿದೆ. ನಾವು ಟೆಂಪರೇಚರನ್ನು ಒಂದು ಸ್ಕೇಲ್ನಿಂದ ಫಾರ್ ಎಕ್ಸಾಂಪಲ್ ಫೆರಾನ್ ಹೀಟ್ನಿಂದ ಡಿಗ್ರಿ ಸೆಂಟಿಗ್ರೇಡಿಗೆ, ಡಿಗ್ರಿ ಸೆಂಟಿಗ್ರೇಡ್ನಿಂದ ಕೆಲ್ವಿನ್ಗೆ,
ಕೆಲ್ವಿನ್ನಿಂದ ಡಿಗ್ರಿ ಸೆಂಟಿಗ್ರೇಡಿಗೆ ಈ ರೀತಿಯಲ್ಲಿ ಒಂದು ಮೆಷರ್ಮೆಂಟ್ ಸಿಸ್ಟಮ್ನಿಂದ ಇನ್ನೊಂದು ಮೆಷರ್ಮೆಂಟ್ ಸಿಸ್ಟಮ್ಗೆ ಕನ್ವರ್ಷನ್ ಮಾಡುವಂಥದ್ದನ್ನು ತಿಳ್ಕೊಂಡಿರಬೇಕು. ಈಗ ನಾವು ಸಿಂಪಲ್ಲಾಗಿ ಒಂದು ಮೆಷರಿಂಗ್ ಸಿಸ್ಟಮ್ನಿಂದ ಇನ್ನೊಂದು ಮೆಷರಿಂಗ್ ಸಿಸ್ಟಮ್ಗೆ ಹೇಗೆ ಟೆಂಪರೇಚರನ್ನು ಕನ್ವರ್ಟ್ ಮಾಡುವಂಥದ್ದು ಅನ್ನುವಂಥದ್ದನ್ನು ಒಂದೆರಡು ಸಿಂಪಲ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡೋಣ. ಮೊದಲಿಗೆ ಸೆಂಟಿಗ್ರೇಡ್ನಲ್ಲಿ ಟೆಂಪರೇಚರ್ ಇದ್ದಾಗ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದು ಹೇಗೆ, ಇದನ್ನು ನಿಮಗೆ ಲೋಯರ್ ಕ್ಲಾಸಸ್ಸಲ್ಲೂ ಹೇಳ್ಕೊಟ್ಟಿರ್ತಾರೆ. ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಟೆಂಪರೇಚರ್ ಇದ್ದರೆ ಅದಕ್ಕೆ ನೀವು 273.15 ಆ್ಯಡ್ ಮಾಡಿದ್ರೆ ಅದು ಕೆಲ್ವಿನ್ಗೆ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 27 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ 27 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 273.15 ಎರಡನ್ನೂ ಆ್ಯಡ್ ಮಾಡಿದ್ರೆ 300.15 ಕೆಲ್ವಿನ್ ಅಂಥೇಳಿ ಕನ್ವರ್ಟ್ ಆಗುತ್ತೆ. ಯಾವುದೇ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿದ್ದರೆ ಅದಕ್ಕೆ 273.15 ಆ್ಯಡ್ ಮಾಡಿದ್ರೆ ಕೆಲ್ವಿನ್ಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲ್ವಿನ್ನಲ್ಲಿ ಟೆಂಪರೇಚರ್ನ ಕೊಟ್ಟು ಡಿಗ್ರಿ ಸೆಂಟಿಗ್ರೇಡ್ಗೆ ಕನ್ವರ್ಟ್ ಮಾಡಿರಿ ಅಂತಂದರೆ ಆಗ ಕೆಲ್ವಿನ್ನ ಟೆಂಪರೇಚರ್ನಲ್ಲಿ 273.15 ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ರೆ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಆನ್ಸರ್ ಸಿಗುತ್ತೆ. ಈಗ ಟೆಂಪರೇಚರ್ ಡಿಗ್ರಿ ಸೆಂಟಿಗ್ರೇಡಲ್ಲಿದ್ದರೆ ಅದನ್ನು ಫೆರಾನ್ ಹೀಟಿಗೆ ಕನ್ವರ್ಟ್ ಮಾಡೋದು ಹೇಗೆ? ಡಿಗ್ರಿ ಫೆರಾನ್ ಹೀಟ್ ಈಕ್ವಲ್ಸ್ 9/5 ಇಂಟು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 32 ಅನ್ನುವಂಥ ಫಾರ್ಮುಲಾದ ಸಹಾಯದಿಂದ ಕನ್ವರ್ಷನನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರೂಮ್ ಟೆಂಪರೇಚರ್ 25 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇದನ್ನು ನಾವು ಫೆರಾನ್ ಹೀಟಿಗೆ ಕನ್ವರ್ಟ್ ಮಾಡಿದ್ರೆ 9/5 ಇಂಟು ರೂಮ್ ಟೆಂಪರೇಚರ್ 25 ಡಿಗ್ರಿ ಸೆಂಟಿಗ್ರೇಡ್ ಆಗಿರೋದ್ರಿಂದ 25 ಅಂತ ಹಾಕೋಣ ಪ್ಲಸ್ 32 ಆಗುತ್ತೆ. ಸೊ 5 25 45 ಪ್ಲಸ್ 32 77 ಡಿಗ್ರಿ ಫೆರಾನ್ ಹೀಟ್ ಅಂತ ಹೇಳಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಸೆಂಟಿಗ್ರೇಡ್ನಿಂದ ಫೆರಾನ್ ಹೀಟಿಗೆ ಕನ್ವರ್ಟ್ ಮಾಡ್ಬೋದು. ಇದೇ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಫೆರಾನ್ ಹೀಟ್ನಲ್ಲಿ ಕೊಟ್ಟಾಗ ಡಿಗ್ರಿ ಸೆಂಟಿಗ್ರೇಡ್ಗೆ ಕೂಡ ಕನ್ವರ್ಟ್ ಮಾಡ್ಬೋದು. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ 4 ಬಹಳ ಮುಖ್ಯವಾದಂಥ ಫಿಸಿಕಲ್ ಕ್ವಾಂಟಿಟಿಗಳಾದಂತಹ ಮಾಸ್, ವಾಲ್ಯೂಮ್, ಡೆನ್ಸಿಟಿ ಹಾಗೂ ಟೆಂಪರೇಚರ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವುಗಳ SI ಯೂನಿಟ್ಗಳು ಹಾಗೂ ಈ ಯೂನಿಟ್ಗಳನ್ನು ಕನ್ವರ್ಷನ್ ಮಾಡುವಂತಹ ವಿಧಾನಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಹಾಗೂ ನಮ್ಮ ಕ್ಯಾಲ್ಕುಲೇಷನ್ನಲ್ಲಿ ಅನುಕೂಲ ಮಾಡಿಕೊಡುವಂತಹ ಕೆಲವಾರು ಪ್ರಿಫಿಕ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ನಾವು ಮುಂದಿನ ವಿಡಿಯೋದಲ್ಲಿ ಪ್ರಿಸಿಷನ್, ಆಕ್ಯುರೇಸಿ, ಸಿಗ್ನಿಫಿಕೆಂಟ್ ಫಿಗರ್ಸ್, ರೂಲ್ಸ್ ಟು ಐಡೆಂಟಿಫೈ ಸಿಗ್ನಿಫಿಕೆಂಟ್ ಫಿಗರ್ಸ್, ದ ಮೆಥಡ್ ಟು ರೈಟ್ ಇನ್ ಅ ಸೈಂಟಿಫಿಕ್ ನೊಟೇಷನ್ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.